ಸ್ಕ್ಯಾಮ್ ಅಂತ ಹೇಳಿದ್ರಲ್ಲ ನೀವು. ಫೆಸಿಲಿಟೀಸ್ ಇಲ್ಲ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾವು ಇವತ್ತು ಹೋಗ್ತಾ ಇರೋದು ಇತ್ತೀಚೆಗೆ ತುಂಬಾ ಫೇಮಸ್ ಆಗಿರುವಂತಹ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ವ್ಯೂಸ್ ಪಡೆದಿರುವಂತಹ ದೇವಾಲಯಕ್ಕೆ. ಸ್ನೇಹಿತರೆ, ಕೋಲಾರ ರೋಡ್ ಅಂತೂ ಎನರ್ಜಿ ಬೂಸ್ಟರ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಫೈನಲಿ ಬಂದೇ ಬಿಟ್ವಿ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಶ್ರೀ ಅಮ್ಮ ಶಕ್ತಿಪೀಠ ಶ್ರೀ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗೋ ದಾರಿ. ಅಬ್ಬಾಬಾಬಾ, ಪಾರ್ಕಿಂಗ್ ಮಾಡೋಕ್ಕೆ ಜಾಗನೇ ಇಲ್ಲಲ್ಲ ಸ್ನೇಹಿತರೆ. ಎಲ್ಲಿ ನೋಡಿದ್ರು ವೆಹಿಕಲ್ ಪಾರ್ಕಿಂಗ್ ಮಾಡಿದಾರಲ್ವಾ. ಹಾಕೊಂಡು ಗುಮ್ಮಂತವ್ರೆ. ಬರುವಂತ ಭಕ್ತಾದಿಗಳಲ್ಲಿ ಏನು ವಿನಂತಿ ಅಂದ್ರೆ, ಇಲ್ಲಿ ಚಪ್ಪಲಿ ಕಳ್ಳರು, ಸರ ಕಳ್ಳರು, ಮೊಬೈಲ್ ಕಳ್ಳರು, ಮತ್ತೆ ದುಡ್ಡು ಕಳ್ಳತನ ಮಾಡೋರು, ಎಲ್ಲ ತರ ಕಳ್ಳರು ಸಿಗ್ತಾರೆ ಪ್ರತಿಯೊಂದು ಜಾಗದಲ್ಲಿ. ಇದೆಲ್ಲ ಇರುವಂಥದ್ದೇನೆ, ಇದೇನು ಹೊಸದಲ್ಲ. ಆದ್ರೆ ನೀವು ಹುಷಾರಾಗಿರಿ. ಸ್ನೇಹಿತರೆ, ನಾವು ಇಲ್ಲಿ ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆನೆ ನಮಗೆ ಗಣೇಶನ ದರ್ಶನ ಆಗುತ್ತೆ. ಈ ಜೋಡಿ ಆಲದ ಮರಕ್ಕೆ 9 ವಾರ ಬಂದು 9 ಸುತ್ತು ಹಾಕಿ ಇಲ್ಲಿ ಕಾಯಿ ಕಟ್ಟಿದರೆ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಇಲ್ಲಿ ಭಕ್ತಾದಿಗಳ ನಂಬಿಕೆ. ಹಲೋ, हाय सर। कौन सा गाँव? असम नॉट। बेंगलुरु में काम करता है ना? हाँ हाँ हाँ। कैसा है इधर? ऐसा फ्रेंड के वजह से आया। वो फ्रेंड से वजह से आया। फ्रेंड बोला इधर मंदिर अच्छा बोला ऐसे हाँ टेंपल है। हाँ हाँ। ಇಲ್ಲ ಇಲ್ಲ, ನಾನಿದು 9ನೇ ವಾರ ನಾನು ಬರ್ತೀನಿ. ಎಲ್ಲ ಒಳ್ಳೇದಾಗಿದೆಯಾ? ಆಲ್ರೆಡಿ ಆಗಿದೆ ಸರ್. ಫಸ್ಟ್ ದಿವಸನೇ ಬಂದು ನಾನು 1 ತಿಂಗಳು 2 ತಿಂಗಳವರೆಗೂ ಆ ಕೆಲಸಕ್ಕೋಸ್ಕರ ನಾನು ಓಡಾಡ್ತಿದ್ದೆ. ಒಂದು ಆಗಿರಲಿಲ್ಲ. ಲಾಸ್ಟಾಗಿ ದೇವಸ್ಥಾನಕ್ಕೆ ಬಂದಿದ್ದ ಟೈಮು ಅದು ನಿಜ ಅಂತ ನನಗನ್ಸ್ತೈತೆ. ನಾನು ಫಸ್ಟ್ ದಿವಸನೇ ನಾನು ಅಲ್ಲಿ ಬಂದು 1 ದಿವಸದಲ್ಲೇ ನನಗೆ ಇಂಪ್ರೂವ್ ಆಗಿದ್ದರಿಂದ ನಾನು 9ನೇ ವಾರ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮುಖದಲ್ಲಿ ಕಾಣಿಸ್ತಾ ಇದೆ ಒಳ್ಳೇದಾಗಿದೆ ಅಂತ. ಇರೋದು ನಿಜ ಹೇಳ್ಬೇಕಲ್ಲ. ಅಂತಂದ್ರೆ ಅಮ್ಮನ ಪವಾಡ ಇದೆ ಇಲ್ಲಿ. ಅದಕ್ಕೋಸ್ಕರ ಲಕ್ಷಾಂತರ ಜನ ಬರ್ತಾರೆ ಇಲ್ಲಿಗೆ. ಸುಮ್ನೆ ಯಾರು ಬರಲ್ಲ ಇಲ್ಲಿಗೆ. ಹಾಯ್ ಹಾಯ್ ಮಾಡು. ಹಾಯ್ ಹಾಯ್. ಪಪ್ಪಿ ಕೊಡು. ಹಾಂ ಹೇಳಿ ಅಣ್ಣ. ಹಲೋ ಬೇಡ. ಹಲೋ ಬೇಡ. ಹಾ ಮಾತಾಡಿ. ನಮಸ್ತೆ. ಜೈ ಕಾಟೇರಮ್ಮ. ಜೈ ಕಾಟೇರಮ್ಮ. ಬಟ್ ಎಲ್ಲ ದೇವಸ್ಥಾನ ಎಲ್ಲ ಒಳ್ಳೇದಾಗಿದೆ, ಚೆನ್ನಾಗಿದೆ. ಇವಾಗ ಬೆಳಿಗ್ಗೆ ಟೆಂಪೋ ಮಾಡ್ಕೊಂಡ್ ಬಂದು ಅಲ್ಲಿ 100 ರೂಪಾಯಿ ಟಾರ್ಗೆಟ್ ತಗೊಂಡ್ರು. ಓ, ಇವಾಗ ಪಾರ್ಕಿಂಗ್ ಪ್ಲೇಸಸ್ ಅಲ್ಲಿ 100 ರೂಪಾಯಿ ಎಷ್ಟು ಚಾರ್ಜಿಂಗ್ ಮಾಡ್ತಾ ಇದ್ದಾರೆ. 100 ರೂಪಾಯಿ ತಗೊಂಡಿದ್ದಾರೆ. ಬಟ್ ಬಂದು ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ ಸರ್, ಬಟ್ ಕಾಲ್ ತೊಳಕ್ಕೆ ನೀರಿಲ್ಲ ನಮ್ಗೆ. ಬಟ್ ಕೇಳಿದ್ರೆ ನಾನು ಆಲ್ರೆಡಿ ಬಂದ ತಕ್ಷಣ ಕೇಳ್ದ, ಸರ್ 100 ರೂಪಾಯಿ ತಗೊಂಡ್ರಿ, ಕಾಲ್ ತೊಳಕ್ ನೀರಿಲ್ಲ ಅಂತ. ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ಯಾವ ತಮ್ದು? ಹುಣಸೂರು. ನಿಮ್ ಜೋಶ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ ಭಕ್ತಿ ಯಾವ ತರ ಇದೆ ಅಮ್ಮವ್ರ ಮೇಲೆ. 2ನೇ ದಪ್ಪ ಬಂದಿರೋದು. 2ನೇ ಸಲ ಬಂದಿರೋದು. 2ನೇ ದಪ್ಪ. ಮೊದಲನೇ ದಪ್ಪ ಬಂದಿದ್ದು ಒಳ್ಳೇದಾಗಿದೆ, ಅದಕ್ಕೋಸ್ಕರ 2ನೇ ದಪ್ಪ ಬಂದಿದ್ದೀವಿ. ಬಟ್ ಎಲ್ಲ ದರ್ಶನ ಎಲ್ಲ ಚೆನ್ನಾಗಿದೆ. ಫೆಸಿಲಿಟೀಸ್ ಇಲ್ಲ. ಸ್ಪೆಷಾಲಿಟಿ ಇಲ್ಲ ಅಂದ್ರೆ ಇವಾಗ ದೇವಸ್ಥಾನ ಇವಾಗ ಇಂಪ್ರೂವ್ ಆಗ್ತಿರೋದ್ರಿಂದ ಸ್ಪೆಷಾಲಿಟಿ ಕಡಿಮೆ ಇದೆ. ದೇವ್ರು ಇರೋದಂದ್ರೂ ಸತ್ಯ, ವ್ಯವಸ್ಥೆ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ತಾ ಇದ್ರ. ವ್ಯವಸ್ಥೆ ನೀಟಾಗಿಲ್ಲ ಅಷ್ಟೇ. ಎಲ್ಲ ಚೆನ್ನಾಗಿದೆ, ಅನುಕೂಲ ಇದೆ. ಅದಕ್ಕೊಂದು ವ್ಯವಸ್ಥೆ ಇಲ್ಲ ಅಷ್ಟೇ. ಜೈ ಕಾಟೇರಮ್ಮ. दर्शन नहीं मिला था, हाँ नहीं हुआ था। फर्स्ट टाइम आया था, नर्वस हो गया था। नहीं, फर्स्ट टाइम आया आप नर्वस हो गए? क्यों नर्वस हो गया? इधर कर्नाटक में सभी अच्छे हैं, मंदिर बहुत अच्छे है, कन्नड़ा लोग भी अच्छे हैं। बहुत अच्छा है मंदिर. है ना. ಸ್ನೇಹಿತರೆ, ಇವರು ವಾಪಸ್ ಹೋಗ್ತಾ ಇದ್ರು. ಅಸ್ಸಾಂ ಕಡೆಯವರು ಇವರು, ಹಿಂದಿಯವರು. ಬಟ್ ದರ್ಶನ ಆಗಿರಲಿಲ್ಲ. ನಾ ಇವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ರಿಕ್ವೆಸ್ಟ್ ಮಾಡಿ ದರ್ಶನ ಮಾಡಿ ಇವ್ರಿಗೆ ಕಳಿಸ್ತಾ ಇದ್ದೀನಿ. ಅದೇ ಹಂಗಲ್ವಾ, ನಮ್ಮ ಕನ್ನಡದವ್ರ ಮನಸ್ಸು ಎಷ್ಟು ಒಳ್ಳೇದಲ್ವಾ, ಏನಂತೀರಾ ಇದಕ್ಕೆ? ಈ ಒಂದು ಕ್ಷೇತ್ರ ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ, ಸೂಲುಬೆಲೆ ಹೋಬಳಿ
ಕಂಬಳಿಪುರ ಮತ್ತು ಕೆಂಪಾಪುರ ಈ ಒಂದು ಜೋಡಿ ಗ್ರಾಮದಲ್ಲಿ ಜೋಡಿ ಆಲದ ಮರವೆಂದೇ ಪ್ರಸಿದ್ಧಿಯಾಗುತ್ತಿರುವಂತಹ ಒಂದು ಪುಣ್ಯಕ್ಷೇತ್ರ ಇದು. ತೆಂಗಿನಕಾಯಿ 50 ರೂಪಾಯಿ ತೆಂಗಿನಕಾಯಿಗೆ 150 ರೂಪಾಯಿ ತಗೊಂತಾ ಇದ್ದಾರೆ ಇಲ್ಲಿ. ಕಾಯಿಗೆ ಏನಕ್ಕೆ ಚಾರ್ಜ್ ನಿಮ್ಗೆ ಇವಾಗ ವಿವರಣೆ ಕೊಟ್ಟೆ. ಇಲ್ಲಿ ಇವರು ಕೊಡಂತ 150 ರೂಪಾಯಿನ ದೇವಸ್ಥಾನ ಕಟ್ಟಡ ನಿರ್ಮಾಣಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಅನ್ನದಾಸೋಹದಲ್ಲಿ ನಾನು ಇಲ್ಲೇ ಇರ್ತೀನಿ, ನೀವು ಯಾರು ದಾಸೋಹದಲ್ಲಿ ಬರೋಂಥ ಭಕ್ತಾದಿನ ಕೇಳ್ಬೋದು. ನಾವು ಏನಕ್ಕೆ ಚಾರ್ಜ್ ಮಾಡ್ತಾ ಇದೀರಾ ಅಂತ ಅವರೇ ಕೇಳ್ತಾರೆ. ಇಲ್ಲಿ ಯಾವುದೇ ರೀತಿ ತಟ್ಟೆಗೂ ಚಾರ್ಜ್ ಇಲ್ಲ, ಸ್ಟೀಲ್ ತಟ್ಟೆ ಬಾಟ್ಲಿಗೆ ಚಾರ್ಜ್ ಇಲ್ಲ. ಅಲ್ಲಿ ವಾಟರ್ ಕ್ಯಾನ್ಸ್ ಇರ್ತದೆ ನೀರು ಕುಡಿಯೋದಕ್ಕೆ. ಈಗ ಇರೋದು ಮಹಾಕಾಳಿ 34 ಅಡಿ. ಈಗ ನಿರ್ಮಾಣವಾಗ್ತಿರುವಂತ ಮಹಾಪ್ರತ್ಯಂಗಿರ ದೇವಿ 252 ಅಡಿ. 252 ಅಡಿ. ಬರೀ ಸಿಂಹನೇ 175 ಅಡಿ, ಅಡ್ಡಗಲ 151 ಅಡಿ ಬರ್ತದೆ ಸಿಂಹ ಹೈಟು. ಅದರ ಮೇಲೆ ತಾಯಿ ಕೂತಿರುವಂತದ್ದು. ಇದು ಬಾಯಲ್ಲಿ ಹೇಳೋದಲ್ಲ, ಅದು ಕಣ್ಣಲ್ಲಿ ನೋಡಿದ್ರೆ ಅದ್ರ ಒಂದು ಪಾಸಿಟಿವ್ ಎನರ್ಜಿ ನಮ್ಗೆ ಸಿಗೋದು. ಇಡೀ ವಿಶ್ವನೇ ನಮ್ಮ ಕರ್ನಾಟಕನ ತಿರುಗಿ ನೋಡುವಂತ ಒಂದು ಅದ್ಭುತವಾದಂತ ಕಾಮಗಾರಿ ನಡೀತಾ ಇದೆ. ಸಮಸ್ಯೆ ಎಂಥದೇ ಕಷ್ಟ ಆಗಿರ್ಬೋದು, ಅವರ ಸಮಸ್ಯೆಗಳು ಇಷ್ಟಾರ್ಥಗಳು ನೆರವೇರುತ್ತೆ. ಸ್ಕ್ಯಾಮ್ ಅಂತ ಹೇಳಿದ್ರಲ್ಲ ನೀವು, ನಾನು ಇಲ್ಲೇ ಇರ್ತೀನಿ 24 ಗಂಟೆ 360 ದಿನ ಬಂದು ನನ್ನ ಮುಂದೆ ಮಾತಾಡ್ಬೇಕು. ಏನು ಸ್ಕ್ಯಾಮ್ ಮಾಡ್ತಾರೆ ನಾನು ತೋರಿಸ್ಬೇಕು ಅವರು. ನಾವು ಬಂದಿದ್ದು ನಮ್ಗೆ ಒಳ್ಳೇದಾಗಿದೆ ಆಯ್ತಾ. ನಮ್ಮ ಕೈಲಾದಷ್ಟು ತಾಯಿಗೆ ನಾವು ನಮ್ಗೆ ಒಳ್ಳೇದಾಗಿದ್ದಕ್ಕೆ ನಮ್ಮ ಕೈಯಿಂದ ನಾವು ಕೊಡ್ತೀರಾ? ಹೌದು ಸರ್. ಸಿರಾ ಕೊಟ್ಮೇಲೆ ಅಲ್ಲ, ಹೊರ ಕೊಟ್ಮೇಲೆ ನಾವು ಸಿರಾ ಕೊಡೋದೇನು ತಪ್ಪಲ್ಲ. ಈ ಕ್ಷೇತ್ರದಲ್ಲಿ ಒಂದು ಪವಾಡ ಸತ್ಯ ನಡೀತಾ ಇದೆ ಎಂಬುದು ನಮಗೆ ಗೊತ್ತಾಗಿದೆ. ನಿಮಗೆ ಗೊತ್ತಾಗಿದೆ. ಸ್ನೇಹಿತರೆ, ಇಲ್ಲಿ ಬರ್ತಾ ಇರುವಂತಹ ಭಕ್ತಾದಿಗಳ ಜೊತೆ ನಾವು ಮಾತಾಡಿದಾಗ ಅವರು ಹೇಳಿದ್ದು ಏನಂದರೆ, ಇಲ್ಲಿ ದೇವರು ಇರೋದು ಸತ್ಯ, ಇಲ್ಲಿ ಪವಾಡ ನಡೀತಿರೋದು ಕೂಡ ನಿಜ, ಹಾಗೆ ನಮಗೆ ಒಳ್ಳೇದಾಗ್ತಿರೋದು ಕೂಡ ಸತ್ಯ. ಆದರೆ ನಮಗೆ ಇಲ್ಲಿ ವ್ಯವಸ್ಥೆ ಅನುಕೂಲಗಳು ಸ್ವಲ್ಪ ಇಂಪ್ರೂವ್ಮೆಂಟ್ ಆದರೆ ನಮಗೆ ಇನ್ನೂ ಒಳ್ಳೆಯದು ಅಂತ ಹೇಳಿದ್ರು. ಇದನ್ನು ಇಲ್ಲಿರುವಂತಹ ಧರ್ಮಾಧಿಕಾರಿಗಳ ಜೊತೆ ನಾವು ಮಾತಾಡಿದಾಗ ಅವರು ಹೇಳಿದ್ದು ಏನಂದರೆ, ಇಲ್ಲಿ ಲಕ್ಷಾಂತರ ಜನ ಬರ್ತಾ ಇರೋದ್ರಿಂದ ನಮಗೆ ಸ್ವಲ್ಪ ಟೈಮ್ ಕೊಡಿ, ಹಾಗೆ ಇಲ್ಲಿ ದೊಡ್ಡ ಮಟ್ಟದ ಕಟ್ಟಡ ನಿರ್ಮಾಣ ಆಗ್ತಿದೆ ಅಂತ ಕೂಡ ಹೇಳಿದ್ರು. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವತ್ತಾದರೂ ಹಾಲಿಡೇ ಇದ್ದರೆ ಈ ಪುಣ್ಯ ಸ್ಥಳಕ್ಕೆ ಒಮ್ಮೆ ಭೇಟಿ ಕೊಡಿ.